ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾರೇಗೌಡ ಎಂ ಅಂತ. ಕನ್ನಡ ಉಪನ್ಯಾಸಕರು ಮಹದೇವ ಪದವಿಪೂರ್ವ ಕಾಲೇಜು. ನಾನು ಈ ಕಾಲೇಜಿನ ಆರಂಭದಲ್ಲೂ ಸಹ ಕನ್ನಡ ಒಂದು ಉಪನ್ಯಾಸಕನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಈ ದಿನ ನಮ್ಮ ಪಠ್ಯಪುಸ್ತಕದಲ್ಲಿರುವ ಹಾಗೆ ಪದ್ಯಗಳು, ಪಾಠ ಮತ್ತು ನಾಟಕ ಅಂತ ಹೇಳ್ಬಿಟ್ಟು 3 ಪ್ರಕಾರ ಮಾಡ್ಕೊಂಡಿದ್ದೀವಿ. ಆ 3 ಪ್ರಕಾರ ನಾಟಕ ಎಂಬ 3ನೇ ಪ್ರಕಾರವನ್ನು ನಾನು ಇವತ್ತು ನಿಮಗೆ ಉಪನ್ಯಾಸವನ್ನು ನೀಡುತ್ತಿದ್ದೇನೆ. ಹಾಗಾದರೆ ಈ ನಾಟಕ ಅಂದರೆ ಏನು? ನಾಟಕ ನಿಮ್ಗೆ ಗೊತ್ತಿದೆ, ಅಭಿನಯದ ಮೂಲಕ ನಾವೆಲ್ಲ ಪಾತ್ರ ಪರಿಚಯ ಮಾಡಿಕೊಂಡು ಅದರ ಮುಖಾಂತರ ನಾವು ಕಥೆಯನ್ನು ಅಥವಾ ಒಂದು ಸಂಭಾಷಣೆಗಳನ್ನು ಅಥವಾ ನಾವು ಏನೆಲ್ಲ ಅಂದರೆ ನಮ್ಮ ನಾಟಕ ಏನೆಲ್ಲ ಬರೆದಿದ್ದಂಥ ಆಶಯವನ್ನು ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ನಾಟಕವನ್ನು ಬರೆದಂತಹ ಒಬ್ಬ ನಾಟಕದ ಶೀರ್ಷಿಕೆ ಬೋಡೆ ಶಂಕರ ಅಂತ. ಬೋಡೆ ಅಂತಂದರೆ ದಡ್ಡ ಅಂತ, ಅಥವಾ ಅವನು ಬುದ್ಧಿ ಸ್ವಲ್ಪ ಕಡಿಮೆ ಇರುವಂಥವನು ಅಂತ ಅರ್ಥ. ಹಾಗಾಗಿ ಈ ಶಂಕರನ ಹೆಸರು ಬೋಡೆ ಅನ್ನೋದು ಅವನಿಗೆ ಅನ್ವರ್ಥವಾಗಿ ಬಂದಿದೆ ಅಷ್ಟೇ. ಆದರೆ ಈ ಒಂದು ಬೋಡೆ ಶಂಕರ ಎಂಬ ಆ ನಾಟಕವನ್ನು ಬರೆದಿರ್ತಕ್ಕಂತಹ ಲೇಖಕರು ಅಥವಾ ನಾಟಕಕಾರರು ಚಂದ್ರಶೇಖರ ಕಂಬಾರ ಅವರು. ಈ ಕಂಬಾರ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ 8ನೇ ಕಿರೀಟ. ಅಂದರೆ ನಮ್ಮ ಕರ್ನಾಟಕ ಕನ್ನಡ ಭಾಷೆಗೆ 8 ಜ್ಞಾನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ 8ನೇವರು ಅಂದರೆ ಕೊನೆಯವರು 2010ರಲ್ಲಿ ಇವರು ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಇವರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಜನವರಿ 2ನೇ ತಾರೀಕು 1937ರಲ್ಲಿ ಜನಿಸಿರ್ತಾರೆ. ಹಾಗಾಗಿ ಇವರು ಬೆಳಗಾವಿ ಜಿಲ್ಲೆ ಗೋಡಗೇರಿ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ತಂದೆ ಬಸವಣ್ಣಪ್ಪ ಕಂಬಾರ ಅಂತ, ತಾಯಿ ಚೆನ್ನಮ್ಮ ಅಂತ. ಹೀಗಾಗಿನೇ ಇವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಹ ಒಂದು ಮೇರು ವ್ಯಕ್ತಿತ್ವ. ಏಕೆಂತಂದರೆ ಇವರು ನಮ್ಮ ವಿಶಿಷ್ಟ ಸಾಹಿತ್ಯ ರಚನೆ. ಯಾಕಂತಂದರೆ ನಾಟಕ ಬರೆದರೆ ತಮಾಷೆ ಅಲ್ಲ. ಯಾಕಂದರೆ ನಾಟಕದಲ್ಲಿ ಪಾತ್ರಗಳ ಸೃಷ್ಟಿಸುವುದು, ಅದಕ್ಕೆ ಸಂಭಾಷಣೆ ಬರೆಯೋದು ತುಂಬ ಕಷ್ಟ. ಹಾಗಾಗಿನೇ ಇಂಥ ಒಂದು ಪ್ರಕಾರನ ಇಟ್ಕೊಂಡು ಅದನ್ನು ರಚನೆ ಮಾಡಿದ್ದಾರೆ. ಹಾಗಾಗಿನೇ ಕನ್ನಡನ ಗಮನ ಸೆಳೆದಿರುತ್ತಾರೆ. ಯಾಕಂದರೆ ಕನ್ನಡ ಭಾಷೆಯಲ್ಲಿ ನಮ್ಮ ಕನ್ನಡ ಜನ ಒಂದು ಗಮನ ಸೆಳೀತಾ ಬಂದಿದ್ದಾರೆ. ದಾರಬೇಂದ್ರೆ ನಂತರ ದಾರಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಅವರು ಸಹ ಜ್ಞಾನಪೀಠ ವ್ಯವಸ್ಥೆ ಪುರಸ್ಕೃತರು. ಅವರು ಉತ್ತರ ಕನ್ನಡದಲ್ಲಿ ಬೆಳೆದು ಬಂದಿದ್ದರು. ಹಾಗಾಗಿ ಅವರ ಥರ ಇವರು ಸಹ ಉತ್ತರ ಕನ್ನಡದ ಒಂದು ಜನಪದ ಭಾಷೆಯ ಸೊಗಡನ್ನು ಉಳಿಸಿಕೊಂಡು ತಮ್ಮ ನಾಟಕಗಳಲ್ಲಿ ಅವರು ಪ್ರಸ್ತುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ ಸಹ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮತ್ತು ನವದೆಹಲಿ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಒಂದು ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟಮೊದಲು ಹಂಪಿ ಯೂನಿವರ್ಸಿಟಿ ಓಪನ್ ಆದಾಗ ಮೊದಲನೇ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಇವರು ಕನ್ನಡದ ಹಲವಾರು ಸಾಹಿತ್ಯದಲ್ಲಿ ಚಳುವಳಿಗಳನ್ನು ಆರಂಭಿಸಿಕೊಂಡು ಬಂದಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ. ಇವರು ಕಂಬಾರರು ಒಬ್ಬ ಕವಿಯಲ್ಲ, ಒಬ್ಬ ಗದ್ಯಕಾರರಲ್ಲ, ಒಬ್ಬ ನಾಟಕಕಾರರಲ್ಲ. ಇವರು ನಟರಾಗಿದ್ದಾರೆ. ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ, ಚಲನಚಿತ್ರವನ್ನು ರಚನೆ ಮಾಡಿದ್ದಾರೆ, ಸಂಗೀತ ನಿರ್ದೇಶಕರಾಗಿದ್ದಾರೆ, ಮತ್ತು ಜ್ಞಾನಪದ ತಜ್ಞರಾರು ಸಹ ಅನಿಸಿಕೊಂಡಿದ್ದಾರೆ. ಮತ್ತು ಇವರು ಯೂನಿವರ್ಸಿಟಿಯ ಅಧ್ಯಕ್ಷರಾಗಿದ್ದಾರೆ. ಉತ್ತಮ ಆಡಳಿತಗಾರರಾಗಿ ಸಹ ಕೆಲಸ ಮಾಡಿದ್ದಾರೆ. ಜೊತೆಗೆ ಅಧ್ಯಾಪಕ ವೃತ್ತಿಯನ್ನು ಸಹ ಜೊತೆಗೆ ನಡೆಸಿಕೊಂಡು ಬಂದಿದ್ದ ಒಬ್ಬ ಮೇಲ್ವ್ಯಕ್ತಿತ್ವದ ಅಂದರೆ ನಾಟಕರಾಗಿದ್ದಾರೆ. ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಣ್ಣ ತಂಗಿ, ಕರಿಮಾಯೆ, GK ಮಾಸ್ತರರ ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ್ವ ಮತ್ತು ಅರಮನೆ ಸಿಂಗಾರವ್ವ ಅನ್ನೋದು ಸಹ ಚಲನಚಿತ್ರವಾಗಿದೆ. ಇವರ ಕಾದಂಬರಿಗಳು ಇಷ್ಟು ಸಹ ಮುಗುಳು, ಏಳುತ್ತೇನ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಹಕ್ಕಕ್ಕೂ ಹಾಡು ಇವರ ಕವಿತೆಗಳಾಗಿದ್ದಾವೆ. ಇನ್ನು ಋಷ್ಯಶೃಂಗ, ಹರಿಕೆ ಕುರಿ, ಸಂಖ್ಯಾಬಾಳ್ಯ, ನಾಸಾಸಿಸ್, ಜೋಕುಮಾರ ಸ್ವಾಮಿ, ಪುಷ್ಪರಾಣಿ, ಸಿರಿಸಂಪಿಗೆ, ಜಯಸಿದ್ದನಾಯಕ, ಬೆಂಬೆತ್ತಿದ ಕಣ್ಣು ಇಂಥ ಹಲವಾರು ನಾಟಕಗಳನ್ನು ರಚನೆ ಮಾಡಿ ಬಂದಿದ್ದಾರೆ. ಇನ್ನು ಜನಪದ, ರಂಗಭೂಮಿ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಶೋಧನಾ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಚಕೋರಿ ಎಂಬ ಮಹಾಕಾವ್ಯ, ಇವರ ಒಂದು ಚಕೋರಿ ಅನ್ನೋದು ಮಹಾಕಾವ್ಯ. ಈ ಚಕೋರಿ ಅನ್ನೋದು ನಮ್ಮ ಕುವೆಂಪುರವರು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದರಾಗಿ ಇವರು ಸಹ ಚಕೋರಿ ಎಂಬ ಒಂದು ಮಹಾಕಾವ್ಯ ರಚನೆ ಮಾಡಿದ್ದಾರೆ. ಆದರೆ ಇವರ ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆಯು ಚಲನಚಿತ್ರಗಳಾಗಿ ಒಂದು ನಿರ್ಮಾಣವಾಗಿದ್ದಾವೆ. ಕಾಡು ಕುದುರೆ ಕೇಳಿರ್ಬೋದು, ತುಂಬ ಹಳೆಯ ಕಾಲದ ಒಂದು ಸಿನಿಮಾ ಆಗಿದೆ ಅದು. ಇನ್ನು ಇವರಿಗೆ ಸಂಗೀತವನ್ನು ಮ್ಯೂಸಿಕ್ ಡೈರೆಕ್ಟರ್ ಸಹ ಆಗಿ ಕೆಲಸ ಮಾಡಿದ್ದಾರೆ. ಇವರು ನಿರ್ದೇಶನ ಮಾಡಿದ್ದಾರೆ. ಇವರ ಈ ರೀತಿಯಾಗಿ ಅವರು ಬರೀ ಒಂದೇ ಒಂದು ವಿಷಯಗಳಲ್ಲದೆ ಎಲ್ಲ ರಂಗಗಳಲ್ಲೂ ಸಹ ತಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸ್ತಾ ಹಲವಾರು ರಂಗಗಳಲ್ಲಿ ಕೆಲಸವನ್ನು ಮಾಡಿ ನಿರ್ವಹಿಸಿದ್ದಾರೆ. ಇನ್ನು ಇವರಿಗೆ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ,
ಕುಮಾರನ್ ಹಾಶಿಂ ಪ್ರಶಸ್ತಿ, ಠಾಗೋರ್ ಪ್ರಶಸ್ತಿ, ಕಬೀರ ಸಮ್ಮಾನ್ ಪಡೆದರು. ಇವರು ಸಮಗ್ರ ಸಾಹಿತ್ಯ ರಚನೆಗಾಗಿ 1910ರಲ್ಲಿ 2010ರಲ್ಲಿ ಏನಾಗುತ್ತೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು 2004 ಅವಧಿಯಲ್ಲಿ ಮತ್ತು ಇವರು ವಿಧಾನ ಪರಿಷತ್ತಿನ ಅಥವಾ MLC ಆಗಿ ಆಯ್ಕೆಯಾಗಿ ನೇಮಕಗೊಂಡಿದ್ದರು. ಈ ರೀತಿಯಾಗಿ ಇವರು ಹಲವಾರು ಏನು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದು ನಮ್ಮ ನಾಟಕಕಾರರಿಗೆ ಸಹ ಪ್ರಸಿದ್ಧ ಪಡ್ಕೊಂಡಿದ್ದಾರೆ. ಹಾಗಾಗಿನೇ ಇವರ ಒಂದು ಮೇರು ವ್ಯಕ್ತಿತ್ವ ಅವರ ಒಂದು ನಾಟಕದಲ್ಲಿ ಹೇಗೆ ಕಂಡು ಬರ್ತದೆ ಅಂತ ನೋಡೋಣ. ಈ ಬೋಳೇಶಂಕರ ಅನ್ನೋದು ಏನಾಗಿದೆ ಅಂದರೆ ಈ ಪಾತ್ರವನ್ನು ಹಳ್ಳಿಯಲ್ಲಿ ಅಥವಾ ಗ್ರಾಮಗಳಲ್ಲಿ ಇರುವಂತಹ ಜನರ ಪರಿಸ್ಥಿತಿಯನ್ನು ಎತ್ತಿ ಹಿಡಿದಿದ್ದಾರೆ. ನಗರೀಕರಣದಲ್ಲಿ ಇವತ್ತೇನಾಗ್ತಾ ಇದೆ, ನಗರಗಳೆಲ್ಲ ಸಹ ದೊಡ್ಡದಾಗ್ತಾ ಇದ್ದಾವೆ. ಹಳ್ಳಿ ಜನ ಹೋಗಿ ನಗರ ಸೇರಿಕೊಂಡು ನಗರೀಕರಣ ಆಗ್ತಾ ಇದೆ. ಆ ನಗರದಲ್ಲಿ ಹೋದಂಥ ಜನ ನಾಡಿನ ಮೂಲ ಸಂಸ್ಕೃತಿ ಅಂದರೆ ನಮ್ಮದು ಕೃಷಿ ಸಂಸ್ಕೃತಿ ಆಧಾರಿತ ಒಂದು ಭಾರತ. ಹಾಗಾಗಿ ಎಲ್ಲರೂ ಸಹ ಸಿಟಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಿಟಿಗೆ ಹೋದಾಗ ಆ ಸಂಸ್ಕೃತಿ ನೆಲೆ, ಹಳ್ಳಿಯ ಒಂದು ಸಂಸ್ಕೃತಿ ನೆಲೆ ಕಣ್ಮರೆ ಆಗ್ತಾ ಇದೆ, ಅದು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮೀಣ ಬದುಕು ಅಸ್ಥಿರವಾಗಿದೆ. ಗ್ರಾಮೀಣದಲ್ಲಿ ಅಂದರೆ ಹಳ್ಳಿಗಳಿಗೆ ಕೆಲಸ ಮಾಡೋವಂಥವ್ರು ಅದನ್ನ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಸಹ ನಾಶವಾಗ್ತಾ ಇರುವಂಥ ಕಾಲ. ಹಾಗಾಗಿನೇ ಇಲ್ಲಿ ಶ್ರಮ ಜೀವನಕ್ಕೆ ಬೆಲೆ ಇಲ್ಲದಾಗಿದೆ. ಇವತ್ತು ಹಳ್ಳಿಯಲ್ಲಿ ಕೆಲಸ ಮಾಡಿದವರು ನಮ್ಮ ಶ್ರಮವನ್ನು ವ್ಯಕ್ತಪಡಿಸ್ತಾರೆ, ಅದಕ್ಕೆ ಬೆಲೆ ಇಲ್ಲದಾಗದೆ ಇದೆ. ಯಾಕೆ ಅವರಿಗೆ ಸರಿಯಾದ ದರ ಸಿಗಿದೆ ಅಥವಾ ಬೆಲೆ ಸಿಗದೆ ಹತಾಶ ಆಗ್ತಾ ಇದ್ದಾರೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ದುರಾಸೆಯ ದೌರ್ಜನ್ಯದ ಸ್ವಾರ್ಥಿಕ ತಾಣವಾಗಿದೆ. ಇವತ್ತು ಸಿಟಿ ಅಂತಂದ್ರೆ ದುರಾಸೆ ಜಾಸ್ತಿ, ಸ್ವಾರ್ಥ ಜಾಸ್ತಿ, ಮತ್ತೆ ಅಲ್ಲಿ ದೌರ್ಜನ್ಯ. ಯಾಕಂದ್ರೆ ಹೆಚ್ಚೆಚ್ಚಾಗಿ ಅಪರಾಧಗಳನ್ನ ಮಾಡ್ತಾ ಅವರು ಯಾಕಂದ್ರೆ ತಮ್ಮ ಏನಾದರೂ ಮಾಡಿ ದುಡ್ಡು ಮಾಡ್ಬೇಕಂತ ಹೊರಟಿದ್ದಾರೆ. ಹಾಗೆ ದುಡ್ಡು ಮಾಡೋದಕ್ಕೆ ಏನು ಕೆಲಸಗಳು ಮಾಡಕ್ಕೆ ಹಿಡಿಯಿದ್ದಾರೆ ಅಂತ ಒಂದು ಜನ ನಗರದಲ್ಲಿರ್ತಾರೆ. ಅಧಿಕಾರಕ್ಕಾಗಿ ಹಾಕಬೇಕು ಮತ್ತು ಅಧಿಕಾರ ಸಿಟಿಯಲ್ಲಿರುವ ಅಧಿಕಾರ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಆತರದಿಂದ ಕೆಲಸ ಮಾಡಿಸ್ಕೊಂಡು ಹೊರಟಿದ್ದಾರೆ. ಹಾಗಾಗಿನೇ ಭೋಗದ ಬದುಕಿನ ಆಕರ್ಷಣೆ, ಭೋಗ ಅಂತ ಗೊತ್ತಿರಲಿಲ್ಲ, ಏನು ಕಷ್ಟಪಡದೇ ಹಾಗೇನೆಲ್ಲ ಬಂದ್ಬಿಡ್ಬೇಕು ಅನ್ನೋದು. ಯಾಕಂದರೆ ಸುಖದಿಂದ ವಿಲಾಸದಿಂದ ಬದುಕಬೇಕಂತ ಆ ಒಂದು ಆಕರ್ಷಣೆಗೆ ಒಳಗಾಗಿರೋ ಜನ ಆ ಸಿಟಿಯಲ್ಲಿ ಇರ್ತಾರೆ. ಇಂದಿನ ಜನತೆಗೆ ಸಿಟಿಯಲ್ಲಿರುವಂತಹ ಜನ ಏನಾಗಿದೆ ಅಂದರೆ ನಮ್ಮ ಪರಂಪರೆಗಳನ್ನು, ಮೌಲ್ಯಗಳನ್ನು, ಪದ್ಧತಿಗಳನ್ನು ಕಡೆಗಣಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಪರಂಪರೆಗಳನ್ನು ಕಳೆದುಕೊಂಡ್ರೆ ಹಳ್ಳಿಯ ಬದುಕು ದುಸ್ಥಿರ ಆಗುತ್ತದೆ. ಹಾಗಾಗಿನೇ ಹಳ್ಳಿ ಜನರ ಬದುಕನ್ನು ಎತ್ತಿಡಬೇಕಂತ ಕಂಬಾರವರು ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಅಧಿಕಾರಿ ಏನಾದರೂ ಕೆಲಸ ಬಂದಾಗ ಅದನ್ನು ಹಿಂಜರಿತಾರೆ. ಮತ್ತೆ ಶ್ರಮಜೀವನ ಗೊತ್ತಿದೆ, ಹಳ್ಳಿ ಜನ ಶ್ರಮಜೀವನಕ್ಕೆ ಹೆಚ್ಚು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸರಳ ಬದುಕನ್ನೇ ಮೌಲ್ಯವಾಗಿಸಿದ್ರೆ ಇದನ್ನೆಲ್ಲ ಬಿಟ್ಟು ಇಲ್ಲಿ ಹಳ್ಳಿಯಲ್ಲಿ ಹೆಂಗೆ ಬದುಕ್ತಾರೆ ಅಂತಂದರೆ ಶ್ರಮಜೀವನ, ಸರಳ ಬದುಕು. ಸರಳವಾಗಿದ್ದರೆ ಅವರು ಏನು ಆಡಂಬರ ಏನೇನೆಲ್ಲ ಹೇಗಿರ್ತವೋ ಹಾಗೇನೆ ಸಹ ಬದುಕೊಂಡು ಅಥವಾ ಏನು ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿನೇ ಬದುಕನ್ನೇ ಮೌಲ್ಯ. ಯಾಕಂದರೆ ಮೌಲ್ಯ ಅಂದರೆ ಅದು ಮಹತ್ವವಾದದ್ದು, ಅದಕ್ಕೆ ಬೆಲೆ ಇರುವಂಥದ್ದು. ಆ ಒಂದು ಹಳ್ಳಿ ಬದುಕನ್ನು ಇವತ್ತು ಕಟ್ಕೊಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿನೇ ಹಸಿರೇ ಉಸಿರು ಇರ್ಬೋದನ್ನ ಯಾವುದು ಹಸಿರೇ ಉಸಿರು. ಹಸಿರೇ ಉಸಿರು ಅನ್ನೋದು ಈ ಹಳ್ಳಿ ಜನರ ಒಂದು ಜೀವನದ ಒಂದು ಧ್ಯೇಯ ಅಂತ ಕರಿಬೋದು. ಯಾಕಂದರೆ ಹಸಿರಾಗಿದ್ದರೆ ಮಾತ್ರ ಉಸಿರು. ಯಾಕಂದರೆ ಇಲ್ಲಿ ಬೆಳೆ ಬೆಳಿಬೇಕು, ಬೆಳೆ ಬೆಳೆದಾಗ ಅದು ಸಹ ಆಹಾರ ಸಿಗುತ್ತೆ. ಹಾಗಾಗಿ ಹಸಿರನ್ನು ಬಿಟ್ಟರೆ ನಮಗೆ ಇದು ವಿಧಿ ಇಲ್ಲ. ಹಾಗಾಗಿ ಹಸಿರನ್ನು ಉಳಿಸ್ಬೇಕು, ಬೆಳೆ ಬೆಳಿಬೇಕು, ರೈತರಾಗಿರಬೇಕು ಅನ್ನೋದೇ ಈ ನಾಟಕದ ಒಂದು ಯಶಸ್ವಿಯಾಗಿದೆ. ಯಾಕಂದರೆ ಈ ನಾಟಕದಲ್ಲಿ ಹಸಿರನ್ನು ಮೈಗಣಿಸ್ಬೇಕಂತ. ಯಾಕಂದರೆ ಅಲ್ಲಿ ನಮ್ಮ ರೈತರು ಬೆಳೆಯನ್ನು ಬೆಳಿಬೇಕು, ಅದರಿಂದ ಅದು ಸಹ ಚೆನ್ನಾಗಿರಬೇಕು ಅನ್ನೋದೇ ಒಂದು ಆಶಯವಾಗಿದೆ. ಇನ್ನು ಗ್ರಾಮೀಣ ಸಂಸ್ಕೃತಿ ಪ್ರತಿನಿಧಿಯಾದಂಥ ಬೋಳೇಶಂಕರ ಇವತ್ತು ನಮ್ಮ ಈ ಒಂದು ಹಸಿರೇ ಉಸಿರಿನ ಒಂದು ಒಂದು ಆಶಯದ ಒಂದು ಮೂಲವನ್ನು ನಮ್ಮ ಬೋಳೇಶಂಕರ ಈ ಒಂದು ಹೊಸ ಬದುಕಿನ ಕನಸನ್ನು ಕಂಡವನು. ಯಾಕಂದರೆ ಬೋಳೇಶಂಕರ ಅನ್ನೋ ವ್ಯಕ್ತಿ ಈ ಒಂದು ಕನಸನ್ನು ಕಾಣ್ತಾನೆ, ಹಸಿರನ್ನು ಉಂಟು ಮಾಡಬೇಕಂತ ನೋಡ್ತಾ ಇದ್ದಾನೆ. ಹಾಗಾಗಿ ಹೊಸ ಬದುಕಿನ ಕನಸನ್ನು ಕಂಡವನು ಈ ರೀತಿಯಾಗಿ ಹೊಸ ಬದುಕನ್ನು ಕಟ್ಕೊಡ್ಬೇಕು ಹಸಿರು ಮೂಲಕಂತ ಹೊರಟಂಥವನು. ಇಲ್ಲಿ ಇವನ ಒಂದು ಉದ್ದೇಶ ಏನಂತಂದರೆ ಆ ರಾಜ್ಯದ ರಾಜನಾಗಲಿ ಮಂತ್ರಿಯಾಗಲಿ ದುಡಿ ತಿನ್ನಬೇಕೆ ಹೊರತು ಸೋಮಾರಿಗಾಗಬೇಕು. ಯಾರೇ ಆಗಲಿ ಅವನ ರಾಜ ಆದ ಸನ್ನೆ ಪ್ರಧಾನಮಂತ್ರಿ ಆದರೂ ರಾಷ್ಟ್ರಪತಿ ಅವನು ಸಹ ದುಡಿಬೇಕು, ತಿನ್ನಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಅವನ ಒಂದು ಆದರ್ಶವಾಗಿದೆ. ಹಾಗೆ ನಿಮ್ಮ ಚಿಂತನೆ ಅನ್ನೋದು ರಾಜ್ಯದಲ್ಲಿ ಹೇಳುವಂತಹ ಒಂದು ರಾಜ್ಯದಲ್ಲಿ ಸೈನ್ಯ ಇರಬಾರ್ದು, ಮತ್ತೆ ತೆರಿಗೆಗಳಿರಬಾರ್ದು, ನಾಣ್ಯಗಳಿರಬಾರ್ದು, ರಾಜ ಆಗಲಿ ರಾಣಿ ಆಗಲಿ ಎಲ್ಲರೂ ದುಡಿದು ತಿನ್ನಬೇಕು ಅನ್ನೋದು ಒಂದು ಉದ್ದೇಶವಾಗಿದೆ. ಮತ್ತು ದುಡಿಯದ ಯಾರು ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಅವರಿಗೆ ಊಟ ಇರೋದಿಲ್ಲ. ಯಾಕಂದರೆ ತಿನ್ನೋ ಹಕ್ಕಿಲ್ಲ ಅನ್ನೋದು ಒಂದು ಸಿದ್ಧಾಂತ. ಯಾಕಂತಂದರೆ ಯಾರೇ ಆಗಲಿ ಸಹ ರಾಜ ಆಗಲಿ ರಾಣಿ ಆಗಲಿ ಸೈನ್ಯದಾಗಲಿ ಏನೇ ಆಗಲಿ ಎಲ್ಲರೂ ಸಹ ಕೆಲಸ ಮಾಡಿ ಊಟ ಮಾಡಬೇಕು. ಹಾಗೆ ಸಹ ಯಾರಿಗೂ ಸಹ ಊಟ ಸಿಗಬಾರ್ದು, ಕೆಲಸ ಮಾಡಿದ ಊಟ ಸಿಗಬೇಕು ಅನ್ನೋದು
ಸಿದ್ಧಾಂತವಾಗಿದೆ. ಹಾಗಾಗಿ ಈ ರೀತಿಯಾಗಿ ಹಸರನ್ನು ಉಸರನ್ನು ಹಾರಿಸಿಕೊಂಡಂತಹ ಗೋಡೆಶಂಕರ ಯಾಕಂದರೆ ಅವನಿಗೆ ಲೋಭ ಮೋಹಗಳಿಲ್ಲ, ಅಂದರೆ ಆಸೆ ಆಕಾಂಕ್ಷ ದುರಾಸೆಗಳಿಲ್ಲ. ಅವನಿಗೆ ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸಬೇಕಾದ್ರೆ ರಾಜನಾದರೂ ಸಹ ರಾಜ್ಯದ ರಾಜನಾದರೂ ಸಹ ಒಂದು ಅಧಿಕಾರವನ್ನೇ ತ್ಯಜಿಸ್ತಾನೆ ಅವನು. ಹಾಗಾಗಿನೇ ಈ ಒಂದು ರಾಜಕುಮಾರಿಯ ಮದುವೆಯಾಗಿ ಅವಳನ್ನು ಶ್ರಮಿಕಳನ್ನಾಗಿಸುವುದು ವಿಶೇಷವಾಗಿ. ಯಾಕಂದರೆ ರಾಜ ಆಗಿ ರಾಣಿಯೂ ಸಹ ಬರ್ತಾಳೆ, ಆದರೆ ರಾಣಿ ಅರಮನೆಯಲ್ಲಿರದೆ ಅವಳನ್ನು ಕರ್ಕೊಂಡು ಒಂದು ಹೊಲದಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡಿಸುವಂಥ ಒಂದು ಕಾಯಕವನ್ನು ಕೆಲಸವನ್ನು ಮಾಡ್ತಾನೆ. ಹಾಗಾಗಿನೇ ಅದು ವಿಶೇಷವಾಗಿ ಕಾಣ್ತದೆ. ಯಾಕೆ ತನ್ನ ರಾಣಿಯನ್ನು ಸಹ ತನ್ನ ಹೊಲದಲ್ಲಿ ಕೆಲಸ ಮಾಡಿಸೋದು ಇದೊಂದು ವಿಶೇಷವಾಗಿದೆ. ಈ ರೀತಿಯಾಗಿ ಒಬ್ಬ ಒಳ್ಳೆ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸ್ಕೊಳ್ಳಿಕ್ಕೆ. ಯಾಕಂದರೆ ಈ ರೀತಿಯಾಗಿ ಯಾರು ಒಳ್ಳೆ ಕೆಲಸ ಮಾಡಿದರೆ ಏನೋ ವ್ಯವಸ್ಥೆ ಕೊಡ್ತಾರೆ, ಬಹುಮಾನ ಕೊಡ್ತಾರೆ, ಕಿರೀಟ ಇಡ್ತಾರೆ ಅಂತೇಳಿ ಯಾರೂ ಮಾಡೋದಿಲ್ಲ. ಯಾಕಂದರೆ ಅವ್ರ ಕೆಲಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿನೇ ಅದು ಅವನ ಜೀವನ ರೀತಿ. ಈ ರೀತಿಯಾಗಿ ಇದೇ ಅವನ ಜೀವನದ ಉಸಿರು. ಇದೇ ಒಂದು ಕಾನ್ಸೆಪ್ಟ್ ಸಿದ್ಧಾಂತ ಈ ರೀತಿಯೆಲ್ಲ ಅದು ಇರುವಂಥದ್ದು. ಅವನ ಮಾತು ನಿಷ್ಕಲ್ಮಶಕರ. ಅವನ ಮಾತಿನಲ್ಲಿ ಯಾವುದೇ ರೀತಿಯಾಗಿ ದುರಾಸೆ ಇಲ್ಲ, ಸ್ವಾರ್ಥ ಇಲ್ಲ, ನಿಷ್ಕಲ್ಮಶವಾಗಿ ಬದುಕನ್ನು ಈ ಒಂದು ಗೋಡೆಶಂಕರ ಒಂದು ನಾಟಕ ತಿಳಿಸ್ಕೊಡ್ತಾರೆ ನಮಗೆಲ್ಲರೂ ಸಹ. ಇನ್ನು ಇವನು ಹೇಳುವ ಹಾಗೆ ನೀರು ತನ್ನ ಗುಣಕ್ಕೆ ಅನುಗುಣವಾಗಿ ಸ್ವಚ್ಛಂದವಾಗಿ ಹರಿಯುತ್ತೆ. ಯಾಕಂದರೆ ನೀರು ಗೊತ್ತಿದೆ, ಅದರಷ್ಟು ಅದೇ ಹತ್ಕೊಂಡು ಹೋಗಬೇಕು, ಯಾರು ಅಡೆತಡೆ ಇರಬಾರ್ದು ಅದಕ್ಕೆ. ಆ ರೀತಿಯಾಗಿ ತನ್ನ ನಿಯಮಗಳನ್ನು ಪಾಲಿಸುತ್ತೀವಿ. ಹಾಗೆ ಮನುಷ್ಯನದು ಸಹಜವಾಗಿ ಬದುಕಬೇಕು. ಯಾಕಂದರೆ ನೀರು ಹೇಗೆ ಹರಿದುಕೊಂಡು ಹೋಗುತ್ತೋ ಯಾಕಂದರೆ ಅದರ ಒಂದು ಪ್ರಕೃತಿ ತತ್ವವಾಗಿ ಅದೇ ರೀತಿ ಮನುಷ್ಯನ ಅಷ್ಟೇ ತನ್ನ ನಿಯಮಗಳ ಪಾಲಿಸಾಗಿ ಮನುಷ್ಯನನ್ನು ಸಹಜವಾಗಿ ಬದುಕಬೇಕಾದ್ರೆ ಯಾರೋ ಒಂದು ಅಧಿಕಾರದಿಂದ, ದರ್ಪದಿಂದ, ಆಳದಿಂದ ಹೇಳ್ದ ಕೇಳಬೇಕು ಅನ್ನೋದೆಲ್ಲ ಮನುಷ್ಯ ತನಗೆ ತಾನೇ ಬಿಡಬೇಕು, ತಿನ್ನಬೇಕು, ಸಹಜವಾಗಿ ಹೋಗ್ಬೇಕದು ಅಂತ ಹೇಳ್ತಾ ಇದ್ದಾನೆ. ಮತ್ತು ಸಮಾಜದಲ್ಲಿ ಇವನು ಆದರ್ಶ ಸಮಾಜವನ್ನು ನೋಡೋದಕ್ಕೆ ಹೊರಟಿದ್ದ ಯಾರು ನಮ್ಮ ಗೋಡೆಶಂಕರ. ಹಾಗಾಗಿ ನಾವು ಒಂದು ಧ್ಯೇಯ ಅಷ್ಟೇ. ಹಾಗಾಗಿನೇ ಇನ್ನು ಸಮಾಜಕ್ಕೆ ರೀತಿ ಯಾರು ತಪ್ಪು ಮಾಡದೇ ಇರೋದೆಲ್ಲ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದವರಿಗೆ ಸಮಾಜದ ತಿದ್ದಲು ನಿಯಮಗಳಿರ್ತವೆ. ಅವು ಯಾವ ಅಂದರೆ ಕಾನೂನುಗಳು ಇರಬಾರ್ದು. ಯಾಕಂದರೆ ನಿಯಮಗಳು ಮತ್ತು ಕಾನೂನು ಇರಬಾರ್ದು. ಅದು ಯಾವ ರೀತಿ ಇದೆ ಅಂತಂದರೆ ದಾರಿ ತಪ್ಪದಾಗ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಗಾದೆ ಬದಲು ಬಿಟ್ಟಿರ್ತಾರೆ. ಗಾದೆ ಗೊತ್ತಿದೆ, ಮಾಡಿದ್ರೆ ಮಾರಾಯ, ಮನ್ಸಿದ್ರೆ ಮಾರ್ಗ, ಇವೆಲ್ಲ ಕೇಳಿದ್ರೆ. ಹಾಗಾಗಿ ಇಂಥ ಗಾದೆ ಮುಖಾಂತರ ಅವರಿಗೆ ಬುದ್ಧಿ ಹೇಳಿದ್ರೆ ಆಯಿತು, ಬುದ್ಧಿ ಕಲಿಸ್ಕೊಡ್ತಾರೆ ಅನ್ನೋದು ಇವನ ಒಂದು ವಾದ. ಎಂಬ ಸರಳ ಬದುಕಿನ ಸೂತ್ರ ಹೊಂದಿರ್ತಾರೆ. ಈ ರೀತಿಯಾಗಿ ಸರಳ ಬದುಕು ಎಲ್ಲ ಸಹ ಸಿಂಪಲಾಗಿ ಬದುಕಬೇಕು, ಸರಳವಾಗಿರಬೇಕು, ಯಾವ ಅಡೆತಡೆ ಕಾನೂನು ಇರಬಾರ್ದು, ಯಾವುದೇ ನೀತಿ ನಿಯಮಗಳಿರಬಾರ್ದು ಅನ್ನೋದೇ ಇವನ ಒಂದು ಉದ್ದೇಶ. ಹಾಗಾಗಿ ಊಟ ಮಾಡಿದ ಕೆಲಸ ಮಾಡಿದ ಊಟ ಮಾಡಿದ ನಂತರ ಸೋಮಾರಿಗಳು ಊಟ. ಯಾಕಂದರೆ ಇವನು ಹೇಳ್ತಾನೆ ಯಾರು ಫಸ್ಟ್ ಕೆಲಸ ಮಾಡ್ತಾರೆ ಅವ್ರಿಗೆ ಊಟ, ಯಾರು ಕೆಲಸ ಮಾಡಿ ಸೋಮಾರಿ ಇರ್ತಾರೆ ಅವರಿಗೆ ಉಳಿದ್ರೆ ಮಾತ್ರ ಅವ್ರಿಗೆ ಊಟ, ತದನಂತರ ಊಟ ಅಂತ ಇವನ ಒಂದು ವಾದವಾಗಿದೆ. ಎಂದು ಹೇಳುವ ಮೂಲಕ ಶ್ರಮಕ್ಕೆ ದುಡಿಮೆಗೆ ಪ್ರಾಮುಖ್ಯತೆ ನೀಡಿದ್ದಾನೆ. ಈ ರೀತಿಯಾಗಿ ದುಡಿಬೇಕು, ಶ್ರಮವೇವ ಜಯತೆ. ಹಾಗೆಯೇ ಶ್ರಮಕ್ಕೆ ಬೆಲೆ ಇದೆ, ಶ್ರಮ ಪಡಬೇಕು ಯಾರೇ ಆಗಲಿ ಸಹ. ಹಾಗೆ ಏನು ತಿನ್ನಬಾರ್ದು, ಯಾಕಂದರೆ ದುಡಿದು ತಿನ್ನಬೇಕು ಅನ್ನೋದೇ ಅವನ ಒಂದು ಆಶಯವಾಗಿದೆ. ಇನ್ನು ನಗರ ಎಂಬುದು ಒಂದು ಪಾಲಿಗೆ ಕೊಳೆ ಚರಂಡಿಯ. ಯಾಕಂದರೆ ನಗರ ಸಿಟಿ ಅಂದರೆ ಏನು ಪಾಲಿಗೆ ಅಂದರೆ ನಗರ ಅನ್ನೋದು ಕೊಳಚೆ ಪ್ರದೇಶ, ಚರಂಡಿ ಇರುವಂಥ ಜಾಸ್ತಿ ಕೊಳಚೆ ನೀರು ಇರುವಂಥ ಪ್ರದೇಶ, ಕೊಚ್ಚೆ ನೀರು. ಗೊತ್ತಿದೆ, ಅಲ್ಲೆಲ್ಲ ಗೊತ್ತಿದೆ, ಗಾರ್ಬೇಜ್ ನಿಮಗೆಲ್ಲ ಸಹ ಕೆಂಗೇರಿ ಮೂರಿಗೆ ನೋಡುತ್ತಿದೆ, ಬೆಂಗಳೂರು ತೊಗೊಂಡ್ರೆ ಆ ರೀತಿಯಾಗಿ ಕೊಚ್ಚೆ ಇರುವಂಥ ಪ್ರದೇಶ. ನಕ್ಷತ್ರ ಇಲ್ಲದ ಬೆಳಗ್ಗೆ ಸೇರಿಕರೆ ನಕ್ಷತ್ರ ಇಲ್ಲ, ಬೆಳಗ್ಗೆ ಸೀಮೆಕರೆ ರಾತ್ರಿ ಆಕಾಶದ ಸ್ವಚ್ಛಂದ ನಕ್ಷತ್ರ ಕಾಣ್ತವೆ. ಹಾಗಾಗಿನೇ ಅಲ್ಲಿ ಅಂತಹ ಒಂದು ಇವನ ಒಂದು ಆದರ್ಶ. ಇದು ಹೇಳ್ತಾನೆ ಅಂಥ ಸೀಮೆ ಬೆಳಕಿದೆ ಆದರೂ ಸಹ ಕತ್ತಲಲ್ಲಿ ಸಿಟಿಯಲ್ಲಿ ಬೆಳಕಿದ್ರು ನಕ್ಷತ್ರ ಕಾಣೋದು. ಯಾಕಂದರೆ ಬರೀ ಲೈಟ್ಗೆ ಕಾಣ್ತಾ ಇರ್ತವೆ ರಾತ್ರಿ ಪೂರ್ತಿ ಸಹ. ಹಾಗಾಗಿನೇ ಮತ್ತು ಮಿಲ್ಲಿನ ಹೊಗೆಯಿಂದ, ಮಿಲ್ಲು ಅಂತಂದರೆ ಕಾರ್ಖಾನೆ ಹೊಗೆಯಿಂದ. ಇಲ್ಲಿ ಮಿಲ್ಲು ಅಂತಂದರೆ ಫ್ಯಾಕ್ಟ್ರಿಯಿಂದ ಸಿಟಿಯಲ್ಲಿ ಜಾಸ್ತಿ ಫ್ಯಾಕ್ಟ್ರಿ ಇರೋದ್ರಿಂದ ಅಲ್ಲಿ ಬರೀ ಹೊಗೆಯಿಂದ ತುಂಬಿರ್ತದೆ. ಮತ್ತು ಸೈಲೆಂಟ್ ನಾವು ಕರ್ಕಶ ಶಬ್ದದಿಂದ ಎಲ್ಲರೂ ಸಹ ಹೋಗಿದೆ. ಮತ್ತು ಆತ್ಮಸ್ಥಿತಿ. ಯಾಕಂದರೆ ಯಾರು ಸಹ ಯಾರಿಗೇನು ಹೇಳ್ತಾರೆ ಬದುಕೋದ್ರೆ ಆತ್ಮನೇ ಇಲ್ಲ ಯಾರು ಸಹ. ಯಾಕಂದರೆ ಯಾರು ಬದುಕಿದ್ರು ಹಾಳಾಗೋದು ಪರವಾಗಿಲ್ಲ, ಅವ್ರು ಉದ್ಧಾರ ಆಗಬೇಕು ಅನ್ನೋದೇ ಅವ್ರ ಉದ್ದೇಶ. ಹಾಗಾಗಿನೇ ಈ ನಗರದ ಬದುಕಿನಿಂದ ಬಿಡುಗಡೆ ಪಡೆದು ಕಣ್ಣಿಗೆ ಕೆಲಸ. ಯಾಕಂದರೆ ಈ ರೀತಿಯಾಗಿ ನಗರದಿಂದ ಬಿಟ್ಟು ಹಳ್ಳಿಗೆ ಬಂದು ಸ್ವಚ್ಛಂದ ಬದುಕನ್ನು ಬದುಕಬೇಕು. ಅವರೆಲ್ಲ ಸಹ ತನ್ನ ಯೌವನವನ್ನು ಕಾಪಾಡ್ಕೊಬೇಕು ಅಂತ ಎಳೆಯರು ಒದಗಿಸಬೇಕು. ಈ ರೀತಿ ಇರುವಂತಹ ಸಣ್ಣ ಮಕ್ಕಳಿರುವಂತಹ ಒಂದು, ಯಾಕಂದರೆ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಾಗಿ ಇವತ್ತಿನ ಹಳ್ಳಿ ಸಿರೋದ್ರೆ ಎಲ್ಲ ಸರೋಗುತ್ತೆ ಅನ್ನೋದೇ ಇವನ ಒಂದು ಆಶಯವಾಗಿದೆ. ಹಾಗಾಗಿನೇ ಒಲಿಮೆ ಸೀರೆ ಹೆಸರಿನ ತವರನ್ನು ಬೈಕೊಳ್ಳೋದು. ಈ ರೀತಿಯಾಗಿ ಎಲ್ಲರೂ ಸಹ ಚೆನ್ನಾಗಿರಬೇಕು, ಹಸಿರಿನಿಂದ ಕೂಡಿರಬೇಕು ಅನ್ನೋದು ಇವನ ಒಂದು ಉದ್ದೇಶವಾಗಿದೆ.